ಹಾಂ, ವೆಕ್ಟರ್ಸ್ ಬಗ್ಗೆ ಹೇಳ್ತಾ ಇದ್ದೆ ನೆನ್ನೆ. ವೆಕ್ಟರ್ ಡಾಟ್ ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ದೆ. ಲಕ್ಷ್ಮಿ ಟು ವಿಡಿಯೋ ನಕ್ಕೋತಾರ. ಹಲೋ, ಲಕ್ಷ್ಮಿ ಯಾರು? ಯಾವ ಕಾಲೇಜು? ನೀವು ವಿಡಿಯೋನ ಮ್ಯೂಟ್ ಮಾಡ್ಕೊಳ್ರಿ. ವಿಡಿಯೋ ಮ್ಯೂಟ್ ಮಾಡ್ಕೋಬೇಕು, ಅವಾಗ ಫಾಸ್ಟ್ ಆಗುತ್ತೆ. ಇಲ್ಲಾಂದ್ರೆ ಡ್ರಾಗ್ ಆಗೋ ಸಾಧ್ಯತೆ ಇರುತ್ತೆ. ನಿಮ್ಮ ವಿಡಿಯೋನ ಓಕೆ ಸರಿ. ದಿವ್ಯಾ ಅಂದ್ರೆ ಯಾರು? ಅದೇ ಸಿಟಿ ಹೌದಾ ದಿವ್ಯಾ? ಸಿಟಿ ದಿವ್ಯಾ ತಾನೆ? ವೆರಿ ಗುಡ್ ವೆರಿ ಗುಡ್. ಆದ್ರೆ ನೀನು ಅವತ್ತು ಮಾಡಿಸಿದ್ದಲ್ಲ, ಕಳಿಸಿದ್ದಲ್ಲ ಪ್ರಾಬ್ಲಮ್ಸ್, ಅದನ್ನ ಬೇಕಾದ್ರೆ ನೀನು ಮೆಥಡ್ ಅಲ್ಲೇನೆ ಬೇಕಾದ್ರೆ ಮಾಡಿಸ್ತೀನಿ. ಆಮೇಲೆ ಎಲ್ಲೆಲ್ಲಿ ತಪ್ಪಾಗಿದೆ ಅಂತ ನಿನ್ಗೆ ಗೊತ್ತಾಗುತ್ತೆ. ಮೆಥಡ್ ಮಾಡಬಾರ್ದು ಅಂತಲ್ಲ, ಆ ಮೆಥಡ್ನೇ ಮಾಡ್ಬೇಕಾದ್ರೆ ತಪ್ಪಾಗಿದೆ. ವೆಕ್ಟರ್ಸ್ ಬಗ್ಗೆ ಡಾಟ್ ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ದೆ. ಈಗ ಅಲ್ಲಿಂದ ಬಹಳ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಅಕ್ಕಪಕ್ಕ ಎಲ್ಲ ಮಾತಾಡ್ತಾ ಇದ್ದಾರೆ. ಓಕೆ, ನೀವು ವಿಡಿಯೋ ಮ್ಯೂಟ್ ಮಾಡ್ಕೋಬಹುದು. ಲಕ್ಷ್ಮಿ ಯಾವ ಕಾಲೇಜ್ ಅಂತ ಗೊತ್ತಾಗ್ಲಿಲ್ಲ. ಓಕೆ, ಈಗ ಕ್ರಾಸ್ ಪ್ರಾಡಕ್ಟ್ ಆಫ್ ಟು ವೆಕ್ಟರ್ಸ್ ಅಂದ್ರೆ ಏನು ಅಂತ ಹೇಳ್ತಾ ಇದ್ದೀನಿ. ಎ ಅಂತ ಒಂದು ವೆಕ್ಟರ್, ಬಿ ಅಂತ ಮತ್ತೊಂದು ವೆಕ್ಟರ್. ಎ ಅಂತ ಒಂದು ವೆಕ್ಟರ್, ಬಿ ಅಂತ ಮತ್ತೊಂದು ವೆಕ್ಟರ್. ಅವೆರಡರ ಮಧ್ಯೆ ಇರುವಂತ ಆಂಗಲ್ ಇದೆ ಥೀಟಾ ಅಂತ ಅಂದ್ಕೊಳ್ಳೋಣ. ಇವೆರಡು ವೆಕ್ಟರ್ಸ್ನ ಕ್ರಾಸ್ ಪ್ರಾಡಕ್ಟ್ ಅಂದ್ರೆ ಏನು ಅಂತ ಇದೆ ಪ್ರಶ್ನೆ. ಎ ಕ್ರಾಸ್ ಬಿ ಇಸ್ ಈಕ್ವಲ್ ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಬಿ ಇಂಟು ಸೈನ್ ಥೀಟಾ. ಕಾಸ್ ಥೀಟಾ ಅಲ್ಲ, ಸೈನ್ ಥೀಟಾ. ಡಾಟ್ ಪ್ರಾಡಕ್ಟ್ ಅಲ್ಲಿ ಕಾಸ್ ಥೀಟಾ ಬರ್ತಿತ್ತು, ಕ್ರಾಸ್ ಪ್ರಾಡಕ್ಟ್ ಅಲ್ಲಿ ಸೈನ್ ಥೀಟಾ ಬರುತ್ತೆ. ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ. ಶ್ರೀ ಸೌಂಡ್ ಬರ್ತಾ ಇದೆ ಕಣಮ್ಮ ಆ ಕಡೆಯಿಂದ. ಹಲೋ, ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಬಿ ಇಂಟು ಸೈನ್ ಥೀಟಾ ಇಂಟು ಎನ್ ಕ್ಯಾಪ್. ಎ ಕ್ರಾಸ್ ಬಿ ನ ಈ ತರ ಡಿಫೈನ್ ಮಾಡಿದ್ದಾರೆ. ಕ್ರಾಸ್ ಪ್ರಾಡಕ್ಟ್ ಅಂತ ಕರಿತೀವಿ ಇದಕ್ಕೆ, ವೆಕ್ಟರ್ ಪ್ರಾಡಕ್ಟ್ ಅಂತಲೂ ಕರೀತಾರೆ. ವೇರ್ ಥೀಟಾ ಇಸ್ ದ ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್. ಎನ್ ಕ್ಯಾಪ್ ಅಂದ್ರೆ ಏನು ಅಂತ. ಎನ್ ಕ್ಯಾಪ್ ಅಂದ್ರೆ ಇದೊಂದು ಯೂನಿಟ್ ವೆಕ್ಟರ್, ಯೂನಿಟ್ ವೆಕ್ಟರ್. ಎನ್ ಕ್ಯಾಪ್ ಅನ್ನೋದು ಯೂನಿಟ್ ವೆಕ್ಟರ್. ಯೂನಿಟ್ ವೆಕ್ಟರ್ ಅಂದ್ರೆ ಇಟ್ ಈಸ್ ಎ ವೆಕ್ಟರ್ ಆಫ್ ಮ್ಯಾಗ್ನಿಟ್ಯೂಡ್ 1 ಅಂತೇಳಿ. ಆ ಎನ್ ಕ್ಯಾಪ್ ಹೆಂಗಪ್ಪ ಇರುತ್ತೆ ಅಂದ್ರೆ, ಇಲ್ಲಿಂದ ಶುರುವಾಗಿ ಈ ಪೇಪರ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಹಿಂಗೆ ಹೊರಗಡೆ ಬರ್ತಾ ಇರುತ್ತೆ. ಇದು ಅದರ ಇನಿಷಿಯಲ್ ಪಾಯಿಂಟ್. ಪರ್ಪೆಂಡಿಕ್ಯುಲರ್ ಆಗಿ ಹಿಂಗೆ ಹೊರಗಡೆ ಬರ್ತಾ ಇರುತ್ತೆ ಯೂನಿಟ್ ವೆಕ್ಟರ್. ಅದು ಎನ್ ಕ್ಯಾಪ್. ದಟ್ ಈಸ್ ಎನ್ ಕ್ಯಾಪ್ ಈಸ್ ಎ ಯೂನಿಟ್ ವೆಕ್ಟರ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ ಎ ಅಂಡ್ ಬಿ. ಅಥವಾ ಏನ್ ಹೇಳಿದೆ? ವಾಟ್ ಇಸ್ ಎನ್ ಕ್ಯಾಪ್? ಎನ್ ಕ್ಯಾಪ್ ಇಸ್ ಎ ಯೂನಿಟ್ ವೆಕ್ಟರ್ which is perpendicular to both the vectors A, vector A and vector B.
ಎರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಜೊತೆಗೆ ಇಲ್ಲಿಂದ ಶುರುವಾಗಿ ಈ ತರ ಪೇಪರ್ ಇಂದ ಹೊರಗಡೆ ಆ ಡೈರೆಕ್ಷನ್ ಇರುತ್ತದೆ. n cap is a unit vector which is perpendicular to both the vectors a vector and b vector. ಅಥವಾ a ಮತ್ತೆ b ವೆಕ್ಟರ್ ಇರುವಂತ ಪ್ಲೇನ್ ಇದು. ವೆಕ್ಟರ್ a ಮತ್ತೆ ವೆಕ್ಟರ್ b ಇರುವಂತ ಪ್ಲೇನ್ ಇಡೀ ಪ್ಲೇನ್ ಗೆ ಪರ್ಪೆಂಡಿಕ್ಯುಲರ್ ಆಗಿ ಹಿಂಗೆ ಇರುತ್ತದೆ n ಕ್ಯಾಪ್ ಅನ್ನೋದು. ಇಲ್ಲಿಂದ ಶುರುವಾಗಿ ಈ ಕಡೆ ಹೊರಗಡೆ ಬರ್ತಾ ಇದೆ. ಇದು ವೆಕ್ಟರ್ a ಕ್ರಾಸ್ ವೆಕ್ಟರ್ b. ಅದೇ ವೆಕ್ಟರ್ ಬಿ ಕ್ರಾಸ್ ವೆಕ್ಟರ್ ಎ ಏನು ಅಂದ್ರೆ ಅದು ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಬಿ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಎ ಇಂಟು ಸೈನ್ ಥೀಟಾ ಇಂಟು ಎನ್ ಕ್ಯಾಪ್. ಅರೆ ಇವೆರಡು ಒಂದೇ ಇದ್ದಂಗಿದಾವಲ್ಲ. ಅದೇ ಎನ್ ಕ್ಯಾಪ್, ಅದೇ ಸೈನ್ ಥೀಟಾ. ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಎ ಮೊದಲು, ಆಮೇಲೆ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಬಿ. ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಬಿ ಮೊದಲು, ಆಮೇಲೆ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಎ. ಆದ್ರೆ ಮ್ಯಾಗ್ನಿಟ್ಯೂಡ್ ಅನ್ನೋವು ನಂಬರ್ಗಳು, ಪ್ರಾಡಕ್ಟ್ ಆಫ್ ನಂಬರ್ಸ್ ಕಾಮಿಟೇಟಿವ್ ಆಗುತ್ತೆ. ಅಂದ್ರೆ ಬಿ ಕ್ರಾಸ್ ಎ ಏನಿದೆ ಇದನ್ನ ಹಿಂಗೂ ಬರೀಬಹುದು, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಇಂಟು ಸೈನ್ ಥೀಟಾ ಇಂಟು ಎನ್ ಕ್ಯಾಪ್. ಅರೆ ಎಲ್ಲ ಸೇಮ್ ಅಲ್ಲ ಈ ಮೂರು ಅಂತ ಅನ್ಸುತ್ತಲ್ವಾ? ಹೌದು, ಆದ್ರೆ ಇವೆರಡು ಒಂದೇನೆ. ಇದು ಇವು ಬೇರೆ. ಇಲ್ಲಿ ಎನ್ ಕ್ಯಾಪ್ ಬೇರೆ, ಇಲ್ಲಿ ಎನ್ ಕ್ಯಾಪ್ ಬೇರೆ. ಏನ್ ಈ ಎನ್ ಕ್ಯಾಪ್ ಈ ಎನ್ ಕ್ಯಾಪ್ ವ್ಯತ್ಯಾಸ ಅಂದ್ರೆ ನಾವು ಬರೆಯೋದನ್ನ ಎನ್ ಕ್ಯಾಪ್ ಅಂತ ಬರೀತೀವಿ. ಆದ್ರೆ ಎ ಕ್ರಾಸ್ ಬಿ ನಲ್ಲಿ ಇದು ಎ ಆನಂತರ ಬಿ ಅಂದ್ರೆ ಕ್ಲಾಕ್ ವೈಸ್ ಡೈರೆಕ್ಷನ್. ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಇಲ್ಲಿ ಒಂದು ಸ್ಕ್ರೂ ಈ ತರ ಇದೆ ಅಂತ ಇಟ್ಕೊಳ್ರಿ. ಸ್ಕ್ರೂ ಅಲ್ಲ, ಬೋಲ್ಟ್ ಸ್ಕ್ರೂ ಅಲ್ಲ, ಬೋಲ್ಟ್ ಈ ತರ ಇದೆ ಅಂತ ಇಟ್ಕೊಳ್ರಿ. ಹಿಂಗೆ ಆ ಬೋಲ್ಟ್ಗೆ ಹಾಕಿರುವಂತ ಸ್ಕ್ರೂನ ನಾವು ಈ ತರ ತಿರುಗಿಸ್ತಾ ಹೋದ್ರೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಅದು ಲೂಸ್ ಆಗಿ ಮೇಲ್ಗಡೆ ಬರುತ್ತೆ ಬೋಲ್ಟ್. ಆ ಎನ್ ಕ್ಯಾಪ್ ಇದು ಅಂದ್ರೆ ಇಲ್ಲಿಂದ ಶುರುವಾಗಿ ಹೊರಗಡೆ ಬರುವಂತ ಎನ್ ಕ್ಯಾಪ್, ಈ ಎನ್ ಕ್ಯಾಪ್. ಈ ಎನ್ ಕ್ಯಾಪ್ ಯಾವ್ದವ ಅಂದ್ರೆ ಈಗ ಬಿ ಕ್ರಾಸ್ ಎ, ಬಿ ಮೊದಲು ಆನಂತರ ಎ ಅಂದ್ರೆ ಹಿಂಗೆ, ಬಿ ಕ್ರಾಸ್ ಎ ಹಿಂಗೆ ಅಂದ್ರೆ ಕ್ಲಾಕ್ ವೈಸ್ ಡೈರೆಕ್ಷನ್. ಇಲ್ಲಿ ಒಂದು ಬೋಲ್ಟ್ ಇದ್ದು ನಟ್ನ ನೀವು ಈ ತರ ಕ್ಲಾಕ್ ವೈಸ್ ಡೈರೆಕ್ಷನ್ ತಿರುಗ್ತಾ ಹೋದ್ರೆ ನಟ್ ಟೈಟ್ ಆಗಿ ಕೆಳಗಡೆ ಹೋಗುತ್ತೆ. ಹಂಗಾಗಿ ಈ ಒಂದು ಎನ್ ಕ್ಯಾಪ್ ಯಾವ್ದಪ್ಪ ಅಂದ್ರೆ ಇಲ್ಲಿಂದ ಶುರುವಾಗಿ ಈ ಪೇಪರ್ ಇಂದ ಒಳಗಡೆ ಇರುತ್ತೆ. ಈ ಪ್ಲೇನ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಇಲ್ಲಿಂದ ಶುರುವಾಗಿ ಕೆಳಗಡೆ ಹಿಂಭಾಗ ಇರುತ್ತದು ವೆಕ್ಟರ್. ಆ ಎನ್ ಕ್ಯಾಪ್ ಇದು. ಈ ಎನ್ ಕ್ಯಾಪ್ ಈ ಎನ್ ಕ್ಯಾಪ್ ಏನಪ್ಪ ವ್ಯತ್ಯಾಸ ಅಂದ್ರೆ ಬೋತ್ ಆರ್ ಯೂನಿಟ್ ವೆಕ್ಟರ್ಸ್ ಬಟ್ ದೇ ಆರ್ ಆಪೋಸಿಟ್ ಇನ್ ಡೈರೆಕ್ಷನ್ಸ್. ಹಂಗಾಗ್ಬಿಟ್ಟು ಎ ಕ್ರಾಸ್ ಬಿ ಏನಿದೆ ಅದು ಬಿ ಕ್ರಾಸ್ ಎಗೆ ಈಕ್ವಲ್ ಅಲ್ಲ. therefore product of cross product of vectors is not commutative. ಆದ್ರೆ ವೆಕ್ಟರ್ ಎ ಕ್ರಾಸ್ ಬಿ is equal to ಮೈನಸ್ ಆಫ್ ಬಿ ಕ್ರಾಸ್ ಎ. ಒಂದು ವೆಕ್ಟರ್ನ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಆ ವೆಕ್ಟರ್ನ ಡೈರೆಕ್ಷನ್ ಆಪೋಸಿಟ್ ಆಗ್ಬಿಡುತ್ತೆ. ಎ ಕ್ರಾಸ್ ಬಿಗೂ ಬಿ ಕ್ರಾಸ್ ಎಗೂ ಇರೋ ವ್ಯತ್ಯಾಸ ಏನಂದ್ರೆ ಅವೆರಡು ಡೈರೆಕ್ಷನ್ ಆಪೋಸಿಟ್ ಆಗಿರ್ತವೆ ಅವೆರಡ್ರದ್ದು. ಹಂಗಾಗಿ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಇಸ್ ಈಕ್ವಲ್ ಟು ಮೈನಸ್ ವೆಕ್ಟರ್ ಬಿ ಕ್ರಾಸ್ ವೆಕ್ಟರ್ ಎ. ಇದು ಕ್ರಾಸ್ ಪ್ರಾಡಕ್ಟ್ ನ ಡಿಫೈನ್ ಮಾಡಿರೋ ವಿಧಾನ. ಇಷ್ಟೊತ್ತು ಅಂದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ಡಾಟ್ ಪ್ರಾಡಕ್ಟ್ ಬಗ್ಗೆ ಹೇಳಿದ್ವಿ. ಈಗ ಕ್ರಾಸ್ ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ. ಕ್ರಾಸ್ ಪ್ರಾಡಕ್ಟ್ ಡಾಟ್ ಪ್ರಾಡಕ್ಟ್ ಬಗ್ಗೆ ಎಲ್ಲ ಹೇಳಿ ಆದ್ಮೇಲೆ ಅದ್ಮೇಲೆ ಪ್ರಾಬ್ಲಮ್ಸ್ ಮಾಡ್ತಾ ಹೋಗ್ತೀವಿ. ಆ ಪ್ರಾಬ್ಲಮ್ಸ್ ಎಕ್ಸಾಮ್ಗೆ ಕೇಳೋದು. ಆದ್ರೆ ಡಾಟ್ ಪ್ರಾಡಕ್ಟ್ ಅಂದ್ರೇನು, ಕ್ರಾಸ್ ಪ್ರಾಡಕ್ಟ್ ಅಂದ್ರೇನು ಇವೆಲ್ಲ ಗೊತ್ತಿರ್ಬೇಕು. ಬರ್ಕಂತ ಬರ್ರಿ. ಕ್ರಾಸ್ ಪ್ರಾಡಕ್ಟ್ ಆಫ್ ಟು ವೆಕ್ಟರ್ಸ್. ಕ್ರಾಸ್ ಪ್ರಾಡಕ್ಟ್ ಗೆ ಮತ್ತೊಂದು ಹೆಸರೇನು? ವೆಕ್ಟರ್ ಪ್ರಾಡಕ್ಟ್. ವೆಕ್ಟರ್ ಪ್ರಾಡಕ್ಟ್
ಎರಡು ವೆಕ್ಟರ್ಸ್ ಹಿಂಗೆ ಇಲ್ಲಿ ಸ್ಮಾಲ್ ಎ ಸ್ಮಾಲ್ ಬಿ ಬರಿಬಹುದು ಅಥವಾ ವೆಕ್ಟರ್ ಎ ಬಿ ಇದು ವೆಕ್ಟರ್ ಎ ಸಿ ಹಿಂಗೂ ಬರೀಬಹುದು ಬರ್ಕೊಡ್ರಿ ಇದು ಎ ಸಿ ಇದು ಎ ಬಿ let theta be the angle between these two vectors. Then vector AB cross vector AC is equal to vector AB cross vector AC is equal to magnitude of the vector AB into magnitude of the vector AC into sin theta into n cap. Write down where n cap is where n cap is where n cap is a unit vector where n cap is a unit vector perpendicular to both vector AB and vector AC perpendicular to both vector AB and vector AC in such a way that in such a way that vector AB comma vector AC and n cap form a right-handed system. ಏನಪ್ಪ ಇದು ರೈಟ್ ಹ್ಯಾಂಡೆಡ್ ಸಿಸ್ಟಮ್ ಅಂದ್ರೆ ಅದೇ ಹೇಳಿದ್ನಲ್ಲ ಎ ಬಿ ಮೊದಲು ಎ ಸಿ ಆನಂತರ ಅಂದ್ರೆ ಈ ಕಡೆಯಿಂದ ಈ ಕಡೆ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಸ್ಕ್ರೂನ ತಿರುಗಿಸಿದ್ರೆ ಸ್ಕ್ರೂ ಹೊರಗಡೆ ಬರುತ್ತೆ ಅಂದ್ರೆ ಎನ್ ಕ್ಯಾಪ್ ಅನ್ನೋದು ಇಲ್ಲಿಂದ ಶುರುವಾಗಿ ಈ ಎರಡು ವೆಕ್ಟರ್ಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಇಲ್ಲಿಂದ ಶುರುವಾಗಿ ಈ ಕಡೆ ಪೇಪರ್ಗೆ ಪರ್ಪೆಂಡಿಕ್ಯುಲರ್ ಈ ತರ ಬರ್ತಾ ಇರುತ್ತೆ. ಈ ತರ ಕ್ರಾಸ್ ಪ್ರಾಡಕ್ಟ್ ನ ಡಿಫೈನ್ ಮಾಡಿರೋದು. ಡಾಟ್ ಪ್ರಾಡಕ್ಟ್ ನ ಡಿಫೈನ್ ಮಾಡುವಾಗ್ಲೂ ಕೂಡ 3 ತರ ಹೇಳಿದ್ವಿ. ಒಂದು ಡೈರೆಕ್ಟೆಡ್ ಲೈನ್ ಸೆಗ್ಮೆಂಟ್ ಫಾರಮ್ ಅಲ್ಲಿ, ಆಮೇಲೆ ಇನ್ನೊಂದು ಯಾವುದು ಕೋಆರ್ಡಿನೇಟ್ಸ್ ಫಾರಮ್ ಅಲ್ಲಿ, ಇನ್ನೊಂದು ಯಾವುದು IJK ಫಾರಮ್ ಅಲ್ಲಿ. ಈ 3 ರೀತಿಯಲ್ಲಿ ಡಾಟ್ ಪ್ರಾಡಕ್ಟ್ ನ ಯಾವ ತರ ಡಿಫೈನ್ ಮಾಡ್ತೀವಿ ಅಂತ ಹೇಳಿದ್ವಿ. ಇಲ್ಲೂ ಕೂಡ 3 ರೀತಿಯಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಈಗ x, y, z ಅಂತ ಒಂದು ವೆಕ್ಟರ್. ಆಕ್ಚುಲಿ x, y, z ಅನ್ನೋದು ಒಂದು ಪಾಯಿಂಟ್ ಇದು. ಆ ಪಾಯಿಂಟ್ ನ ಪೊಸಿಷನ್ ವೆಕ್ಟರ್ ಅಂತ ನಾವು ಇದನ್ನ ವೆಕ್ಟರ್ ಅಂತ ಹೇಳ್ತಾ ಇದೀವಿ. ಅಂದ್ರೆ ಪೊಸಿಷನ್ ವೆಕ್ಟರ್ ಅಂದ್ರೆ ಏನು, ಆರಿಜಿನ್ ಶುರುವಾಗಿ x, y, z ಆ ಪಾಯಿಂಟ್ ಗೆ ಬಂದು ಎಂಡ್ ಆಗೋಂತ ವೆಕ್ಟರ್ ಅಂತ ಹೇಳ್ಬಿಟ್ಟು x, y, z ಕ್ರಾಸ್ ಎರಡು ವೆಕ್ಟರ್ಸ್ ಬರೀಬೇಕಾಗಿದೆ ಇಲ್ಲಿ. ಅದಕ್ಕೋಸ್ಕರ ಇದನ್ನ x1 y1 z1 ಅಂತ. ಒಂದು ವೆಕ್ಟರ್ ಏನು x1 y1 z1 ಕ್ರಾಸ್, ಇನ್ನೊಂದು ವೆಕ್ಟರ್ ಏನು x2 y2 z2. ಇವೆರಡು ವೆಕ್ಟರ್ಸ್ ನ ಕ್ರಾಸ್ ಪ್ರಾಡಕ್ಟ್. ಇವೆರಡು ವೆಕ್ಟರ್ಸ್ ನ ಕ್ರಾಸ್ ಪ್ರಾಡಕ್ಟ್ ಏನಪ್ಪಾ ಅಂದ್ರೆ
ಇದು ಏನಿದು ಡಿಟರ್ಮೆಂಟ್, ಮ್ಯಾಟ್ರಿಕ್ಸ್ ಡಿಟರ್ಮೆಂಟ್ ಹೇಳ್ತೀವಲ್ಲ ಆ ಡಿಟರ್ಮೆಂಟ್. ಆ ಡಿಟರ್ಮೆಂಟ್ ಮೊದಲನೇ ರೋ ನಲ್ಲಿ ಐ ಜೆ ಕೆ ಬರೀಬೇಕು, ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್. ಎರಡನೇ ರೋ ನಲ್ಲಿ x1 y1 z1. ಮೂರನೇ ರೋ ನಲ್ಲಿ x2 y2 z2. ಹಿಂಗೆ ಪಾಯಿಂಟ್ಸ್ ಕೋಆರ್ಡಿನೇಟ್ಸ್ ಫಾರಮ್ ಅಲ್ಲಿ ಕ್ರಾಸ್ ವರ್ಟ್ ಈ ತರ ಡಿಫೈನ್ ಮಾಡಿ. ನೆಕ್ಸ್ಟ್ ಯಾವುದು ಐ ಜೆ ಕೆ ಫಾರಮ್, x1 y1 z1 ಕೋಆರ್ಡಿನೇಟ್ಸ್ ಫಾರಮ್. ಇದನ್ನ ಐ ಜೆ ಕೆ ಫಾರಮ್ ಅಲ್ಲಿ ಇದನ್ನ ಏನಂತ ಬರೀತೀವಿ, x1i ಪ್ಲಸ್ y1j ಪ್ಲಸ್ z1k ಕ್ರಾಸ್. ಸ್ಪಷ್ಟವಾಗಿ ಕಾಣಂಗ್ ಬರೀಬೇಕು ಕ್ರಾಸ್ ಪ್ರಾಡಕ್ಟ್ ಡಾಟ್ ಪ್ರಾಡಕ್ಟ್ ಸ್ಪಷ್ಟ ಆಗ್ಬೇಕು, ಖಾಲಿ ಜಾಗ ಬಿಡಬಾರ್ದು. ಇಂಟು ಏನು x2i ಪ್ಲಸ್ y2j ಪ್ಲಸ್ z2k, ಐ ಜೆ ಕೆ ಗೆ ಕ್ಯಾಪ್ ಹಾಕ್ಬೇಕು, ಇಸ್ ಈಕ್ವಲ್ ಟು ಏನು ಮತ್ತೆ ಅದೇ ಇದೇನೆ ಸೇಮ್ ಡಿಟರ್ಮೆಂಟ್. ಫಸ್ಟ್ ರೋ ನಲ್ಲಿ ಐ ಜೆ ಕೆ, ಸೆಕೆಂಡ್ ರೋ ನಲ್ಲಿ ಕಾಂಪೋನೆಂಟ್ಸ್ ಆಫ್ ದ ಫಸ್ಟ್ ವೆಕ್ಟರ್ ದಟ್ ಈಸ್ x1 y1 z1. ಥರ್ಡ್ ರೋ ನಲ್ಲಿ ಕಾಂಪೋನೆಂಟ್ಸ್ ಆಫ್ ದ ಸೆಕೆಂಡ್ ವೆಕ್ಟರ್ x2 y2 z2. ಇದು ಕ್ರಾಸ್ ಪ್ರಾಡಕ್ಟ್. ನೆಕ್ಸ್ಟ್ ಬರೀರಿ ನೋಟ್ ಅಂತ ಹೇಳ್ಬಿಟ್ಟು, ನೋಟ್ ಅಂತ ಬರೀರಿ ಎ ಕ್ರಾಸ್ ಬಿ ಏನಿದೆ ಇದು ಬಿ ಕ್ರಾಸ್ ಎಗೆ ಈಕ್ವಲ್ ಅಲ್ಲ, ದೇ ಆರ್ ನಾಟ್ ಈಕ್ವಲ್, ದೇ ಆರ್ ಆಪೋಸಿಟ್ ಇನ್ ಡೈರೆಕ್ಷನ್, ದಟ್ಸ್ ವೈ ಮ್ಯಾಗ್ನಿಟ್ಯೂಡ್ ಇಸ್ ಸೇಮ್. ಎ ಕ್ರಾಸ್ ಬಿ ನಾಟ್ ಈಕ್ವಲ್ ಟು ಬಿ ಕ್ರಾಸ್ ಎ. ಎ ಕ್ರಾಸ್ ಬಿ ಅನ್ನೋ ವೆಕ್ಟರ್ ಮತ್ತೆ ಬಿ ಕ್ರಾಸ್ ಬಿ ಅನ್ನೋ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಸೇಮ್ ಇರ್ತವೆ, ಆದ್ರೆ ಡೈರೆಕ್ಷನ್ ಆಪೋಸಿಟ್. ನೆಕ್ಸ್ಟ್ ಪಾಯಿಂಟ್ ಬರೀರಿ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಮೈನಸ್ ಆಫ್ ಬಿ ಕ್ರಾಸ್ ಎ. ಅವೆರಡು ಡೈರೆಕ್ಷನ್ ಆಪೋಸಿಟ್. A cross product of two vectors is not commutative ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಾವು ಎ ಡಾಟ್ ಬಿ ನ ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಅನದರ್ ವೆಕ್ಟರ್ ಕರೀಲಿಕ್ಕೆ ಬಳಸಬಹುದಾಗಿದೆ. ಅದಕ್ಕೆ ಫಾರ್ಮುಲಾ ಏನು ಅಂತೇಳಿ ಲಾಸ್ಟ್ ಸೆಷನ್ ಅಲ್ಲಿ ಹೇಳಿದ್ದೀನಿ. ಈಗ ಇದು ವೆಕ್ಟರ್ ಎ ಆಗಿ ಇದು ವೆಕ್ಟರ್ ಬಿ ಆದ್ರೆ ಇದನ್ನ ಜಾಯಿನ್ ಮಾಡೋ ಒಂದು ಟ್ರಯಾಂಗಲ್ ಏನ್ ಬರುತ್ತೆ, ಈ ಎ ಕ್ರಾಸ್ ಬಿ ಫೈಂಡ್ ಔಟ್ ಮಾಡ್ಬಿಟ್ಟು ಅದರ ಮ್ಯಾಗ್ನಿಟ್ಯೂಡ್ ನ ಫೈಂಡ್ ಔಟ್ ಮಾಡ್ಬಿಟ್ಟು ಅದನ್ನ 1/2 ಇಂದ ಡಿವೈಡ್ ಮಾಡಿದ್ರೆ ಇದು ಏನನ್ನ ಕೊಡುತ್ತೆ, ಏರಿಯಾ ಆಫ್ ದ ಟ್ರಯಾಂಗಲ್, ಏರಿಯಾ ಆಫ್ ದ ಟ್ರಯಾಂಗಲ್ whose adjacent sides are given by vector A and vector B. ಬರೀರಿ ಅಂದ್ರೆ ಇಲ್ಲೊಂದು ಟ್ರಯಾಂಗಲ್ ಇದೆ, ಈ ಟ್ರಯಾಂಗಲ್ ಅಲ್ಲಿ ಅಕ್ಕಪಕ್ಕ ಸೈಡ್ಸ್ ಇದು ವೆಕ್ಟರ್ ಎ ಇದು ವೆಕ್ಟರ್ ಬಿ ಆದಲ್ಲಿ ನೀವು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಕ್ರಾಸ್ ಬಿ ಫೈಂಡ್ ಔಟ್ ಮಾಡಿ ಅದನ್ನ 1/2 ಇಂದ ಡಿವೈಡ್ ಮಾಡಿದ್ರೆ ಈ ಟ್ರಯಾಂಗಲ್ ನ ಏರಿಯಾ ಸಿಗುತ್ತೆ. ಅದಂಗೆ ಇದು ಹೌ ಇಟ್ ಗಿವ್ಸ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಅನ್ನೋದು ಅದನ್ನ ನಾವು ಪ್ರೂವ್ ಮಾಡಲ್ಲ, ಯಾಕೆಂದ್ರೆ ಅದು ಎಕ್ಸಾಮ್ ಕೇಳಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ಈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಇಲ್ಲಿ 1/2 ಇದೆ, ಇಲ್ಲಿ 1/2 ಇಲ್ಲ. ಇದು ಏನನ್ನ ಕೊಡುತ್ತಪ್ಪ ಅಂದ್ರೆ ವಾಟ್ ಇಸ್ ದ ಜೊಮೆಟ್ರಿಕಲ್ ಮೀನಿಂಗ್ ಅಂತ ಕೇಳಿದ್ರೆ
ಇದು ವೆಕ್ಟರ್ ಎ ಆಗಿ ಇದು ವೆಕ್ಟರ್ ಬಿ ಆದ್ರೆ ಇಲ್ಲೊಂದು ಪ್ಯಾರಲೋಗ್ರಾಮ್ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಇಲ್ಲೊಂದು ಪ್ಯಾರಲೋಗ್ರಾಮ್ ಇದೆ. ಈ ಪ್ಯಾರಲೋಗ್ರಾಮ್ ನ ಅಡ್ಜಸೆಂಟ್ ಸೈಡ್ಸ್ ವೆಕ್ಟರ್ ಎ ಇದು ವೆಕ್ಟರ್ ಬಿ. ನೀವು ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಫೈಂಡ್ ಔಟ್ ಮಾಡಿದ್ರೆ ಈ ಪ್ಯಾರಲೋಗ್ರಾಮ್ ನ ಏರಿಯಾ ಸಿಗುತ್ತೆ. 1/2 ಇದ್ರೆ ಏರಿಯಾ ಆಫ್ ಟ್ರಯಾಂಗಲ್, 1/2 ಇಲ್ಲದೆ ಹೋದ್ರೆ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್. Magnitude of A cross B gives area of the parallelogram whose adjacent sides are given by vector A and vector B. ಇದು A cross B ನ ಡೆಫಿನೇಷನ್ ಮತ್ತೆ A cross B ನ ಜಿಯೋಮೆಟ್ರಿಕಲ್ ಮೀನಿಂಗ್. ಈಗ ಇದರ ಆಧಾರದ ಮೇಲೆ ಕೆಲವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ಈಗ ಮಾಡಲ್ ಕ್ವಶನ್ ಪೇಪರ್ ನಂಬರ್ 1 ತಗೋತಾ ಇದ್ದೀನಿ. ಇದರಲ್ಲಿ 2 ಮಾರ್ಕ್ಸ್ ಕ್ವಶನ್ ವೆಕ್ಟರ್ಸ್ ಇಂದ ಯಾವ್ದಿದೆ ಅಂತ ನೋಡ್ತಾ ಇದ್ದೀನಿ. ಇಲ್ಲೊಂದು ಕ್ವಶನ್ ಇದೆ, ಬರ್ಕೊಳ್ಳಿ. 21st ಕ್ವಶನ್ ಅಂದ್ರೆ ಈ ಪೇಜ್ ಅಲ್ಲಿ ಫಸ್ಟ್ ಕ್ವಶನ್. ರೈಟ್ ಡೌನ್. ಫೈಂಡ್ ದ ಪ್ರೊಜೆಕ್ಷನ್ ಆಫ್ ದ ವೆಕ್ಟರ್ find the projection of the vector. Vector A is equal to small a ಬರ್ದು ಮೇಲೆ ಆರೋ ಮಾರ್ಕ್. Vector A is equal to I cap plus 3j cap plus 7k cap. ಕೆಲವು ಸರಿ ಕ್ಯಾಪ್ ಪ್ರಿಂಟ್ ಆಗಿರಲ್ಲ. On the vector B vector, small b ಬರ್ದು ಮೇಲೆ ಆರೋ ಮಾರ್ಕ್, B vector is equal to 7i cap minus j cap plus 8k cap. ಮತ್ತೆ ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಅನದರ್ ವೆಕ್ಟರ್ ಫಾರ್ಮುಲಾನ ರಿಕಾಲ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಸೆಷನ್ ಅಲ್ಲಿ ಹೇಳ್ತಾ ಇದ್ದೇನೆ ಏನು, ಪ್ರೊಜೆಕ್ಷನ್ ಆಫ್ ಸ್ಮಾಲ್ ಎ, ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಬಿ ವೆಕ್ಟರ್ ಇಸ್ ಈಕ್ವಲ್ ಟು ವಾಟ್, ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಬಿ. ಈ ಫಾರ್ಮುಲಾ ಜ್ಞಾಪಕ ಇರಬೇಕು. ಈಗ ಸೊಲ್ಯೂಷನ್. ಸೊಲ್ಯೂಷನ್ ಬರಿತಾ ಬರ್ರಿ. ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ, ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ is equal to ಏನ್ ಫಾರ್ಮುಲಾ, ವೆಕ್ಟರ್ ಎ dot vector b divided by
magnitude of the vector A no, magnitude of the vector B no. Magnitude of the vector B. Magnitude of the vector B on B ಅಂತ ಇರುತ್ತಲ್ಲ ಇದು ಇಲ್ಲಿ ಡಿನಾಮಿನೇಟರ್ ಅಲ್ಲಿ ವೆಕ್ಟರ್ ಬಿ ಅಲ್ಲ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಇಲ್ಲಿ ವೆಕ್ಟರ್ ಬಿ ಇರುತ್ತೆ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಇರುತ್ತೆ ಈಸ್ ಈಕ್ವಲ್ ಟು ಈ ಕೇಸಲ್ಲಿ ವೆಕ್ಟರ್ ಎ ಏನು ವೆಕ್ಟರ್ ಬಿ ಏನು ಅಂತ ಕೊಟ್ಟಿದ್ದಾರೆ ಅವರದು ಡಾಟ್ ಪ್ರಾಡಕ್ಟ್ ಏನು ಸಮ್ ಆಫ್ ದ ಪ್ರಾಡಕ್ಟ್ಸ್ ಆಫ್ ದೇರ್ ಕಾಂಪೋನೆಂಟ್ಸ್ ಅಲ್ವಾ ಅಂದ್ರೆ ವೆಕ್ಟರ್ ಎ ಏನು ಈ ಕೇಸಲ್ಲಿ ಹೇಳ್ರಿ ಓಕೆ ವೆಕ್ಟರ್ ಎ ಏನು ಈ ಕೇಸಲ್ಲಿ ಐ ಪ್ಲಸ್ 3 ಐ ಕ್ಯಾಪ್ ಪ್ಲಸ್ 3j ಕ್ಯಾಪ್ ಪ್ಲಸ್ 7k ಕ್ಯಾಪ್ ಇದು ವೆಕ್ಟರ್ ಎ ಬರ್ದಾಯ್ತು ಡಾಟ್ ವೆಕ್ಟರ್ ಬಿ ಕೊಟ್ಟಿದ್ದಾರೆ ಏನು ವೆಕ್ಟರ್ ಬಿ 7i cap ಮೈನಸ್ ಪ್ಲಸ್ 8k ಅಲ್ವಾ ಓಕೆ ಹೋಲ್ಡೆಡ್ ಬೈ magnitude of the vector b magnitude of the vector b ಗೆ ಫಾರ್ಮುಲಾ ಏನಪ್ಪಾ ಅಂತ ಹೇಳಿದ್ರೆ ನೋಡ್ರಿ ಒಂದು ವೆಕ್ಟರ್ a is equal to vector a is equal to xi plus yj plus zk ಅಂತ ಇದ್ರೆ magnitude of the vector a magnitude of the vector a is equal to formula ಏನಪ್ಪಾ ಅಂದ್ರೆ square root of x square plus y square plus z square ಅದನ್ನ ಬಳಸಿ magnitude of the vector b ಗೆ ಫಾರ್ಮುಲಾ ಬಳಸ್ತಾ ಇದೀನಿ ಏನು magnitude of the vector b ಇದು ವೆಕ್ಟರ್ b square root of 7 square plus minus plus of minus 1 square 1 square plus 8 square ಹಾ ಇಲ್ಲಿ ಪಕ್ಕದಲ್ಲಿ ಬೇಕಾದ್ರೆ ಬರೀರಿ if vector a is equal to xi plus yj plus zk if a vector is equal to xi plus yj plus zk then magnitude of the vector a is equal to square root of x square plus y square plus z square in formula ತರ ಜ್ಞಾಪಿಟ್ಕೊಂಡ್ರಿ magnitude of vector a ಗೆ ಫಾರ್ಮುಲಾ ಇದು ಅದನ್ನ ಬಳಸಿ ಇಲ್ಲಿ ಬರೆದಿದ್ದೀನಿ magnitude of vector b ಇವೆರಡು ವೆಕ್ಟರ್ಸ್ ನ ಡಾಟ್ ಪ್ರಾಡಕ್ಟ್ ಏನು ಡಾಟ್ ಪ್ರಾಡಕ್ಟ್ ಆಫ್ ಟು ವೆಕ್ಟರ್ಸ್ ಈಸ್ ಈಕ್ವಲ್ ಟು ಸಮ್ ಆಫ್ ದ ಪ್ರಾಡಕ್ಟ್ ಆಫ್ ದರ್ ಕಾಂಪೋನೆಂಟ್ಸ್ ಅಂದ್ರೆ ಐನ ಇಲ್ಲಿ ಕೋಎಫಿಷಿಯಂಟ್ ಏನು 1 ಇಲ್ಲಿ ಐನ ಕೋಎಫಿಷಿಯಂಟ್ 7 1 ಇಂಟು 7 ಬರೀಬೇಕು ಇಲ್ಲಿ 1 ಇಂಟು 7 ಈ ಇಂಟು ಯಾವುದು ಡಾಟ್ ಪ್ರಾಡಕ್ಟ್ ಆಗಲಿ ಕ್ರಾಸ್ ಪ್ರಾಡಕ್ಟ್ ಆಗಲಿ ಅಲ್ಲ ಇದು ಮಾಮೂಲಿ ನಂಬರ್ಸ್ ನ ಪ್ರಾಡಕ್ಟ್ ಇದು ಪ್ಲಸ್ ಇಲ್ಲಿ ಜೆ ನ ಕೋಎಫಿಷಿಯಂಟ್ 3 ಇಲ್ಲಿ ಜೆ ನ ಕೋಎಫಿಷಿಯಂಟ್ -1 3 ಇಂಟು -1 ಬರೀಬೇಕು 3 ಇಂಟು ಮೈನಸ್ ಇದೆ ಬ್ರಾಕೆಟ್ ಹಾಕ್ಬಿಡ್ತೀನಿ 3 ಇಂಟು -1 ಪ್ಲಸ್ ಇಲ್ಲಿ ಕೆ ನ ಕೋಎಫಿಷಿಯಂಟ್ 7 ಇಲ್ಲಿ ಕೆ ನ ಕೋಎಫಿಷಿಯಂಟ್ 8 7 ಇಂಟು 8 ಹೋಲ್ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ 7 square 49 -1 whole square plus 1 plus 8 square 64 is equal to 1 into 7 is 7 minus 3 plus 78 times 56 whole divided by square root of 49 plus 150 50 plus 64 114 is equal to 7 plus 56 63 63 minus 3 60 divided by square root of 114 is 12 12 5 times 50
So answer is 5. ಇದು ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಅನದರ್ ವೆಕ್ಟರ್, ಈ ತರ ಪ್ರೊಜೆಕ್ಷನ್ ಕಂಡಿಡಿ ಅಂತ ಪ್ರಾಬ್ಲಮ್ಸ್ ಕೇಳ್ತಾ ಇರ್ತಾರೆ. Next, another question from the same model question paper. Write down. Find the area of the parallelogram. Find the area of the parallelogram whose adjacent sides are. Whose adjacent sides are given by ಅಂತ ಬರೀಬಹುದು, ಇಲ್ಲಿ determined by ಅಂತ ಬರೆದಿದ್ದಾರೆ, determined by ಅಂತ ಬರೀ. Whose adjacent sides are determined by the vectors A vector, small a ಬರೆದು ಮೇಲೆ ಆರ ಮಾರ್ಕ್ ಹಾಕಬೇಕು. A vector is equal to I cap minus j cap plus 3k cap, and small b vector is equal to 2i cap minus 7j cap plus k cap. Find the area of the parallelogram ಅಂತ ಕೇಳಿದರೆ, ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್, ಇಲ್ಲಿ ಮೊದಲನೇ ವೆಕ್ಟರ್ನ ಎ, ಎರಡನೇ ವೆಕ್ಟರ್ನ ಬಿ ಅಂತ ಅಂದ್ಕೋಬೇಕಾದ್ರೆ ಸೊಲ್ಯೂಷನ್ ರೈಟ್ ಡೌನ್. ಲೆಟ್ ವೆಕ್ಟರ್ ಎ ಇಸ್ ಈಕ್ವಲ್ ಟು the first vector I cap minus j cap plus 3k cap, and second vector na b vector anta karkolri, and b vector is equal to 2i cap plus minus 7j cap plus k cap. ಆ ಕೊಟ್ಟಿರುವಂತ ಎರಡು ವೆಕ್ಟರ್ಸ್ ನ ಎ ಅಂಡ್ ಬಿ ಅಂತ ಕರ್ಕೊಂಡಿದ್ದೀವಿ. ಫೈಂಡ್ ದ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಅಂತ ಹೇಳಿದರೆ, ಸೊ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಈಸ್ ಈಕ್ವಲ್ ಟು, ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ಗೆ ಫಾರ್ಮುಲಾ ಏನು? ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ. ಅಂದ್ರೆ ಎ ಕ್ರಾಸ್ ಬಿ ನ ಮ್ಯಾಗ್ನಿಟ್ಯೂಡ್ ಕಂಡಿಬೇಕು. ಇದು ಫಾರ್ಮುಲಾ ನಾವು ಯೂಸ್ ಮಾಡಕ್ ಕೊಟ್ಟಿರೋದು, ಇದನ್ನ ಬ್ರಾಕೆಟ್ ಒಳಗಡೆ ಬರ್ಕೊಳ್ರಿ. ಈ ಫಾರ್ಮುಲಾ ಯೂಸ್ ಮಾಡಕ್ ಕೊಟ್ಟಿದೀವಿ. ಇದನ್ನ ಬರಿದೋದು ನಡೆಯುತ್ತೆ, ನಿಮ್ಗೆ ರೀಕಾಲ್ ಮಾಡ್ತಾ ಇದ್ದೀನಿ ಅಷ್ಟೇ. ಬ್ರಾಕೆಟ್ ಅಲ್ಲಿ ಬರೋದು ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಕ್ರಾಸ್ ಬಿ ಅಂತ ಹೇಳ್ಬಿಟ್ಟು. ಸೊ ನಾವು ಫಸ್ಟ್ ಏನ್ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ? ಎ ಕ್ರಾಸ್ ಬಿ ನ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. A cross B is equal to what? It is the determinant first row ನಲ್ಲಿ A cross B ಅಂದ್ರೆ ಏನು ಅಂತ ಹೇಳಿದೀನಿ. How to find A cross B when the vectors are given in IJK form. A cross B is equal to determinant is I cap first row ನಲ್ಲಿ, J cap K cap first row ನಲ್ಲಿ. ಸೆಕೆಂಡ್ ರೋ ನಲ್ಲಿ ಏನ್ ಬರೀಬೇಕು? ಫಸ್ಟ್ ಕಾಂಪೋನೆಂಟ್ಸ್ 1 minus 1 3. ಸೆಕೆಂಡ್ ಅಲ್ಲ, ಥರ್ಡ್ ರೋ ನಲ್ಲಿ ಸೆಕೆಂಡ್ ವೆಕ್ಟರ್ ನ ಕಾಂಪೋನೆಂಟ್ಸ್ 2 minus 7 1. ಈಗ ಇದನ್ನ ಮಾಮೂಲಿಯಾಗಿ ನೀವು ಡಿಟರ್ಮೆಂಟ್ ಎಕ್ಸ್ಪೆಂಡ್ ಮಾಡ್ತಿದ್ದಿಲ್ಲ, ಮ್ಯಾಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಅಲ್ಲಿ ಆ ತರ ಎಕ್ಸ್ಪೆಂಡ್ ಮಾಡ್ರಿ. ಇಟ್ ಇಸ್ ಈಕ್ವಲ್ ಟು ಐ ಕ್ಯಾಪ್ ಇಂಟು ಫಸ್ಟ್ ರೋ
ಫಸ್ಟ್ ಕಾಲಮ್ ಡಿಲೀಟ್ ಮಾಡ್ತೀವಿ, ಈ 4 ನಂಬರ್ಸ್ ಉಳಿತವೆ. -1 into 1, -1 into 1, minus this into this, 3 into -7. Next, usual determinant expansion. ಈ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೀನಿ. ಎರಡನೇ ಟರ್ಮ್ಗೆ ಮೈನಸ್ ಹಾಕ್ಬೇಕು. ಮೈನಸ್ ಇಲ್ಲಿ ಏನಿರುತ್ತೋ ಅದು ಜೆ ಕ್ಯಾಪ್. ಜೆ ಕ್ಯಾಪ್ ಇರೋದು ಫಸ್ಟ್ ರೋ ಮತ್ತೆ ಸೆಕೆಂಡ್ ಕಾಲಮ್ ಅಲ್ಲಿ. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಡಿಲೀಟ್ ಮಾಡಿದ್ರೆ 1 3 2 1 ಬರುತ್ತೆ. 1 into 1 minus 3 into 2. ನೆಕ್ಸ್ಟ್ ಥರ್ಡ್ ಟರ್ಮ್ ಏನು, ಪ್ಲಸ್ ಈ ಕೆ ಕ್ಯಾಪ್ ಇಂಟು ವಾಟ್, ಕೆ ಕ್ಯಾಪ್ ಇರೋದು ಫಸ್ಟ್ ರೋ ನಲ್ಲಿ ಥರ್ಡ್ ಕಾಲಮ್ ಅಲ್ಲಿ. ಕೆ ಕ್ಯಾಪ್ ಯಾವ ರೋ ನಲ್ಲಿ ಇದು ಅಂದ್ರೆ ಫಸ್ಟ್ ರೋ ನಲ್ಲಿ ಬಿಡ್ತೀವಿ. ಕೆ ಕ್ಯಾಪ್ ಥರ್ಡ್ ಕಾಲಮ್ ಇದೆ, ಥರ್ಡ್ ಕಾಲಮ್ ಬಿಡ್ತೀವಿ. ಈ 4 ನಂಬರ್ಸ್ ಉಳಿತವೆ. 1 into -7, 1 into -7 minus -1 into 2, -1 into 2. ಕರೆಕ್ಟ್ ಆಗಿ ಬರ್ಕೊಡ್ರಿ, ಕೊನೆಯದು ಕಾಣ್ತಾ ಇದೆಯಾ? -1 into 2. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಬರೋಣ. ಈ ಐ ಕ್ಯಾಪ್ ಈ ಕಡೆ ಬರಿತೀನಿ. ಇದನ್ನ -1 into 1 is -1, -3 into -7 +21 ಇಂಟು ಐ ಕ್ಯಾಪ್ ಈ ಕಡೆ ಎಡಗಡೆ ಬರೀದೆ, ಬಲಗಡೆ ಬರಿತೀನಿ. ಸಾಮಾನ್ಯವಾಗಿ